ಗಾಯ್ಸ್, ಇದೇ ತಿಂಗಳು 18ನೇ ತಾರೀಕಿನಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ CSK ವಿರುದ್ಧದ ಮ್ಯಾಚ್ನಲ್ಲಿ RCB ಮಾರ್ಜಿನಿಂದ ಗೆದ್ದರೆ ಮಾತ್ರ ನಾವು ಪ್ಲೇ ಆಫ್ಸ್ಗೆ ಹೋಗ್ಬೋದು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ RCB ಜಸ್ಟ್ ಗೆದ್ದರೆ ಅಂದರೆ ಮಾರ್ಜಿನ್ ಇಲ್ಲದೇ ಇದ್ರೂ ಕೂಡ ನಾವು ಪ್ಲೇ ಆಫ್ಸನ್ನು ತಲುಪಬಹುದು. ಒಳ್ಳೆಯ ಫಾರ್ಮ್ನಲ್ಲಿರುವ RCB ಈಗ ಸತತವಾಗಿ 5 ಮ್ಯಾಚ್ಗಳನ್ನು ಗೆದ್ದು ಈಗ ಒಂದು ಒಳ್ಳೆಯ ರನ್ ರೇಟ್ನೊಂದಿಗೆ 6th ಅಥವಾ 5th ಪೊಸಿಷನಲ್ಲಿದೆ. ಸೊ ಈಗ RCB ಪ್ಲೇ ಆಫ್ಸನ್ನು ತಲುಪಬೇಕಂತಂದರೆ ಎಲ್ಲರ ಕ್ಯಾಲ್ಕುಲೇಷನ್ ಪ್ರಕಾರ 18 ರನ್ನಿನ ಮಾರ್ಜಿನ್ ಅಥವಾ ಫಸ್ಟ್ ಬೌಲಿಂಗನ್ನು ತಗೊಂಡ್ರೆ 18ನೇ ಓವರ್ ಒಳಗಡೆನೆ ನಾವು ಟಾರ್ಗೆಟನ್ನು ರೀಚ್ ಮಾಡಬೇಕಾಗತ್ತೆ. ಸೊ ಈ ಒಂದು ಕ್ಯಾಲ್ಕುಲೇಷನ್ನ ಹೊರತುಪಡಿಸಿದರೆ ನಾವು RCB ಮಾರ್ಜಿನ್ ಇಲ್ಲದೆ ಕೂಡ ನಾವು ಪ್ಲೇ ಆಫ್ಸನ್ನು ತಲುಪಬಹುದಾಗಿದೆ. ಅದು ಯಾವ ರೀತಿ ಅಂತಂದರೆ, ನಮಗೆ ಕಾಂಪಿಟೇಷನಲ್ಲಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡ ಉಳಿದಿರುವಂಥ ತನ್ನ 2 ಮ್ಯಾಚ್ಗಳನ್ನು ಸೋಲ್ಬೇಕಾಗಿದೆ. ಈ ರೀತಿ ಏನಾದರೂ ನಡೆದರೆ RCB ಮತ್ತು CSK ತಂಡ 2 ತಂಡಗಳು ಪ್ಲೇ ಆಫ್ಸನ್ನು ತಲುಪಬಹುದಾಗಿದೆ. ಈ ಒಂದು ಮ್ಯಾಚ್ ನಡೆಯುವ ದಿನ ಮಳೆ ಕೂಡ ಬರಲಿದೆ ಎಂದು ಹೇಳಲಾಗ್ತಿದೆ. 90% ಆಫ್ ಚಾನ್ಸಸ್ ಮಳೆ ಬರಲಿದೆ ಎಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೇಳಲಾಗ್ತಿದೆ. ಅಕಸ್ಮಾತ್ ಮಳೆ ಏನಾದರೂ ಬಂದು ಮ್ಯಾಚ್ ರದ್ದಾದರೆ RCB ಟೂರ್ನಿಯಿಂದನೇ ಆಚೆ ಹೋಗಬೇಕಾಗುತ್ತದೆ. ಸೊ ಹೀಗಾಗಿ ಈ ಒಂದು ಮ್ಯಾಚ್ 2 ತಂಡಗಳಿಗೆ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತದೆ. RCB ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದಂತಹ ವಿಲ್ ಜಾಕ್ಸ್ ಅವರು ಕೂಡ ತಮ್ಮ ತವರಿಗೆ ಮರಳಿದ್ದಾರೆ. ಇದು ಒಂದು RCBಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವರ ಒಂದು ಪ್ಲೇಸ್ಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕಣಕ್ಕಿಳಿಯಲಿದ್ದಾರೆ. RCB ಏನಾದರೂ ಟಾಸ್ ಗೆದ್ರೆ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ. ಯಾಕೆಂದರೆ ಇದು ಒಂದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಚೇಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತದೆ. ಸೊ ಈ ಒಂದು ಮ್ಯಾಚ್ನಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ನನ್ನು ಮಾಡ್ಬೋದು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.